ಚಿಗುರಿಲ್ಲ, ರೈತ ಕಂಗಾಲಾಗಿರುವಂಥ ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಲಕಪಳ್ಳಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಯಲಕಪಳ್ಳಿ ಗ್ರಾಮದ ಖತ್ಲಪ್ಪ ಅನ್ನುವಂಥ ರೈತ ತನ್ನ 3 ಎಕರೆ ಜಮೀನಿನಲ್ಲಿ ಸುಮಾರು 280ಕ್ಕೂ ಹೆಚ್ಚು ಮಾವಿನ ಮರಗಳನ್ನು ಏನು ನಾಟಿ ಮಾಡಿದ್ರು. 2 ವರ್ಷಗಳ ಅಂದರೆ 2009ರಲ್ಲಿ ಈ ಮಾವನ್ನು ಹಚ್ಚಿದ್ರು. ಅದಾದ ಬಳಿಕ 2 ಬಾರಿ ಆ ಬೆಳೆಯನ್ನು ತೆಗೆದಿದ್ರು. 2 ಬಾರಿ ಉತ್ತಮ ಫಸಲು ಬಂದಿತ್ತು. ಆದರೆ ಈ ಬಾರಿ ಏನು ಎಲ್ಲ ಮಾವಿನ ಗಿಡಗಳು ಸಂಪೂರ್ಣವಾಗಿ ಒಣಗಿ ನಿಂತು ಹೋಗಿರುವಂಥದ್ದು. 280 ಏನು ಮಾವಿನ ಗಿಡ ಇದೆ. ಕೇಸರ್, ಮಲ್ಲಿಕಾ, ದಸರಾ ಅಂತೇಳಿ ಈ ರೀತಿಯಾಗಿ ಒಟ್ಟು 3 ತಳಿಯ ಮಾವಿನ ಗಿಡಗಳು ಇರುವಂಥದ್ದು. ಆ ಎಲ್ಲ ಮಾವಿನ ಗಿಡಗಳು ಸಂಪೂರ್ಣವಾಗಿ ಏನು ರೋಗ ಹತ್ತಿ ಬರಿದಾಗಿ ನಿಂತಿರುವಂಥದ್ದು. ಇದೀಗ ರೈತರು ಭಾಳ ಕಂಗಾಲಾಗಿ ಹೋಗಿರುವಂಥದ್ದು. ಭಾಳ ಪ್ರಮುಖವಾಗಿ ಈ ರೀತಿಯಾಗಿ ಮಾವಿನ ಮರಗಳನ್ನು ಎಲ್ಲ ಒಣಗಿ ಹೋಗೋದಕ್ಕೆ ಕಾರಣ ಏನಂತಂದರೆ ಆ ಮಾವಿನ ಗಿಡಗಳಿಗೆ ಕಾಂಡ ಕೊರಕ ಅನ್ನುವಂಥ ಹುಳ ಹತ್ತಿ ಇದೀಗ ಸಂಪೂರ್ಣವಾಗಿ ಏನು ಆ ಒಂದು ಗಿಡಗಳು ಒಣಗಿ ಹೋಗಿರುವಂಥದ್ದು. ಆರಂಭದಲ್ಲಿ ಏನು ಮಾವಿನ ಬೇರಿಗೆ ಏನು ಆ ಕಾಂಡ ಕೊರಕ ಹುಳ ಹತ್ತಿರುತ್ತೆ. ಅದಾದ ಬಳಿಕ ಮಾವಿನ ಗಿಡಕ್ಕೆ ಸಪ್ಲೈ ಆಗುವಂಥ ನೀರನ್ನು ಕಟ್ ಮಾಡುತ್ತೆ ಅನ್ನುವಂಥ ಮಾತನ್ನು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹೇಳಿರುವಂಥದ್ದು. ಹಾಗಾಗಿ ಒಂದರ ನಂತರ ಒಂದೊಂದು ಅನ್ನುವಂತೆ ಒಟ್ಟು 280 ಏನು ಮಾವಿನ ಮರಗಳಿದೆ. ಆ ಎಲ್ಲ ಮಾವಿನ ಮರಗಳು ಇದೀಗ ನಾವು ನೋಡ್ತಾ ಇರುವಂಥದ್ದು ಎಲ್ಲ ಮಾವಿನ ಮರಗಳು ಸಂಪೂರ್ಣವಾಗಿ ಬರಿದಾಗಿ ಹೋಗಿರುವಂಥದ್ದು. ರೈತರು ಅಕ್ಷರಶಃ ಕಂಗಾಲಾಗಿರುವಂಥದ್ದು. ಯಾಕಂತಂದರೆ ಪ್ರತಿಯೊಂದು ಗಿಡಕ್ಕೆ 50 kg ಅಂತೆ ಏನು ಮಾವಿನ ಕಾಯಿಗಳು ಬರ್ತಾ ಇತ್ತು. ಸುಮಾರು ವರ್ಷಕ್ಕೆ 4 ಲಕ್ಷ ಅಷ್ಟು ಆದಾಯ ಪಡಿತಾ ಇದ್ರು. ಆದರೆ ಈ ವರ್ಷ ಸಂಪೂರ್ಣವಾಗಿ ಮಾವು ಒಣಗಿ ಹೋಗಿರೋದ್ರಿಂದ ರೈತರು ಕಂಗಾಲಾಗಿ ಹೋಗಿರುವಂಥದ್ದು. 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಾಕಷ್ಟು ವರ್ಷಗಳಿಂದ ಕಾದು ಕುಳಿತಿರುವಂಥ ರೈತರಿಗೆ ಈ ಬಾರಿ ಒಂದೇ ₹1 ಬಿಡಿಗಾಸು ಕೂಡ ಸಿಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ರೈತರಿದ್ದಾರೆ, ಆ ಮಾವಿನ ಗಿಡವನ್ನು ನೋಡಿ ಕಣ್ಣೀರು ಹಾಕ್ತಾ ಇರುವಂಥ ಒಂದಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಲ್ಲಿ ತಾಯಿ ಇದ್ದಾರೆ. ಸೊ ಅವರು ಕೂಡ ಹೊಲಕ್ಕೆ ಬಂದಾಗ ಈ ಶ್ರಾವಣ ಮಾಸದಲ್ಲಿ ಅದು ಮಳೆಗಾಲದಲ್ಲಿ ಮಾವು ಚಿಗುರಿ ಹಸಿರಾಗಬೇಕಾಗಿತ್ತು. ಆದರೆ ಹಸಿರು ಆಗ್ತಾ ಇಲ್ಲ. ಸೊ ಅವರು ಕಣ್ಣಲ್ಲಿ ನೀರನ್ನು ಹಾಕ್ತಾ ಇರುವಂಥದ್ದು. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಏನಾಗಿದೆ ಅಮ್ಮ? ಏನು ಮಾವು ಇದೆ, ಯಾಕೆ ಒಣಗಿ ಹೋಗಿದೆ? ಹುಳ ತಿಂದು ಏನೋ ರೋಗ ಅಂತ ಹೇಳ್ಯಾರ ಸರ. ರೋಗ ಅಂದ ಕೇಸಿಗೆ 14 ವರ್ಷ ಐತ್ರಿ. 2 ವರ್ಷ ಫಲ ತೊಂದೀವ್ರಿ. 2 ವರ್ಷ ಬಾದ್ ಏನಿಲ್ಲ ನೋಡ್ರಿ. ಈಗ ಏನಿಲ್ಲ, ಸಾಯ ಪರಿಸ್ಥಿತಿ ಗಂಭೀರ ಅದ ನೋಡ್ರಿ ಸರ್. ಎಷ್ಟು ಗಿಡ ಹಚ್ಚಿದ್ರಮ್ಮ? 280 ಗಿಡ ಸರ್. ಹಾಂ, ಅದಕ್ಕೆ ಎಲ್ಲ ಲಾಸ್ ಆಗ್ಯಾವ ಸರ್. ಈಗ ನೀವೇ ನೋಡ್ರಿ ಅಂತ ಕಾರಣ ಬಿಡಾರ ಸರ್. ಈಗ ಲಾಗೋಡಿ ಎಲ್ಲ ಎಷ್ಟು ಹಾಕಿದ್ರಿ? ಬಕ್ಕಳೆ ಹಾಕಿವಿ ಸರ್. ಅಡಿಚಲಾಕ್ ಹಾಕಿದೇವು ನೋಡ್ರಿ. ಇದಕ್ಕೆ ಮಾಯಿಂದ ಆಗಿತ್ತಂದು ಊರ ಹೊತ್ತಿನಾಗ. ಈಗ ಇಲ್ಲಿ ತನಕ ಮಾಡ್ಕೊಂಡು ಬಂದೀವ್ರಿ. ಈಗ ಮಾಡ್ಕೊಂಡು ಬಂದು 2 ವರ್ಷ ತಿಂದೀವ್ರಿ. 2 ವರ್ಷ ಬಾದ್ ಏನೂ ಇಲ್ಲ ಸರ್. ಈ ವರ್ಷರ ಏನೂ ಇಲ್ಲ ನೋಡಿ ಸರ್. ಸೊ ಇದು ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದರೂ ಕೂಡ ಅವರು ಹಾರಿಕೆ ಉತ್ತರವನ್ನು ಕೊಡೋದಕ್ಕೆ ಮುಂದಾಗಿದ್ದಾರಂತೆ. ಯಾವುದೇ ರೀತಿಯಾದಂಥ ಪರಿಹಾರ ಸಿಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರಂತೆ. ಹಾಗಾಗಿ ರೈತರು ಅಕ್ಷರಶಃ ಕಂಗಾಲಾಗಿರುವಂಥದ್ದು. 280 ಮಾವಿನ ಗಿಡಗಳು ಒಣಗಿ ಹೋಗಿರುವಂಥ ಹಿನ್ನೆಲೆಯಲ್ಲಿ ಆದಷ್ಟು ಮಟ್ಟಿಗೆ ಏನು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ರೈತರಿಗೆ ಪರಿಹಾರ ನೀಡುವಂಥ ಕೆಲಸಕ್ಕೆ ಮುಂದಾಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನಮ್ಮದು 3 ಎಕರೆ ಹೊಲ ಸರ. 3 ಎಕರೆದಾಗ ಸರ್ 280 ಗಿಡಗಳು ನಾವು ಬೆಳೆಸಿವಿ ಸರ್. ಕೇಸರಿ, ಮಲ್ಲಿಕಾ, ದಸರಾ ಅಂತ ಕೇಸಿ 3 ತಳಿಗಳು ಸರ್. 3 ತಳಿಗಳು ಸರ್ ಯಾವ ಏನೋ ನಾಟಿ ರೋಗ ಅಂತ ಬಂದು ಕೇಸಿ ಇವೆಲ್ಲ ಗಿಡಗಳು ಎಲ್ಲ ಒಣಗಿ ಹೋಗ್ಯಾವ ಸರ್. ನಮ್ಗೆ ನಾವು 14 ವರ್ಷ ಸರ್. 14 ವರ್ಷ ಸರ್. ಈಗ ಏನಾಗಿದೆ ಸರ್, 2 ವರ್ಷ ತೊಂದಿವಿ ಸರ್ ನಾವು ತಳಿ. 2 ವರ್ಷದಾಗ ಒಂದು ಗಿಡಕ್ಕೆ 50 kg ಅಂದ್ರೆ ಭೀ ನಮ್ಮ 40 ರೂಪಾಯಿ kg ಮಾಡಿದ್ರು 4 ಲಕ್ಷ ರೂಪಾಯಿ ಆದಾಯ ಬರ್ತದೆ ಸರ್. ನಮಗೆ ಬರ್ತಕ್ಕಂಥದ್ದು ನಾವು 2 ವರ್ಷ ತೊಂದಿವಿ ಸರ್. ಈಗ ಏನು ಬರ್ತಕ್ಕಂಥ ಫಸಲಿನಲ್ಲಿ ಈ ಥರ ರೋಗ ಬಂದು ಇದು ಆಗ್ಯದ ಸರ್. ನಮ್ಮ ಮುಂದೆ ಬದುಕಲು ಕಷ್ಟ ಆಗ್ಯದ ಸರ್. ಈಗ ಬೇಕಾದ್ರೆ ಸರ್ ನಿಮ್ಮಲ್ಲಿ ಪಾಣಿದಾಗ ಭೀ ಎಂಟ್ರಿ ಇದೆ ಸರ್. 280 ಪಾಣಿದಾಗ ಎಂಟ್ರಿ ಇದೆ, ಎಲ್ಲ ಇದೆ ಸರ್. ಏನಾಗಿದೆ ಸರ್? ಯಾವುದೋ ನಟಿ ರೋಗ ಅಂತ ಬಂದು ಕೇಸಿ ತೋಟಗಾರಿಕೆ ಆಫೀಸರ್ ಹೇಳ ಸರ್ ನಮ್ಗೆ. ಅವ್ರು ಯಾರು ರೋಗ ಏನೋ ನಮ್ಗೆ ಗೊತ್ತಿಲ್ಲ ಸರ್. ಅದಕ್ಕೆ ದಯಮಾಡಿ ಸರ್ ಏನಾದರೂ ಭೀ ಸರ್ ದಯಮಾಡಿ ಕೇಸಿ ನಮ್ಗೆ ಪರಿಹಾರ ಸಲಕ್ಕೆ ಸರ್. ಅವರು ನಾವು ಹೋಗಿ ತಾಲೂಕು ಆಫೀಸರಿಗೆ ಕೇಳೀನಿ ಸರ್. ತಾಲೂಕು ಆಫೀಸರ್ಗೆ ಕೇಳಿದೆ ಸರ್. ಅವರು ಹೇಳಿದ್ರು ಅದೇನು ರೀ ಸಂತೋಷದು ಏನೋ 10-20 ಸಾವಿರ ರೂಪಾಯಿ ಬರ್ತದೆ, ಸುಮ್ಮನೆ ಯಾಕೆ ತಿರುಗಾಡ್ತೀರಿ, ಸುಮ್ಮನೆ ಯಾಕೆ ಲಾಸ್ ಆಗ್ತೀರಿ ಅಂತಕ್ಕಂಥ ಮತ್ತು ಹಾರಿಕೆ ಉತ್ತರ ಕೊಡ್ಲತ್ತಾರೆ ಸರ್ ತಾಲೂಕು ಆಫೀಸರ್. ನಮ್ಮದು ಸಂಬಂಧಪಟ್ಟಂಥ ಇದು ತೋಟಗಾರಿಕೆ ಇಲಾಖೆ ಆಫೀಸರ್ ಅವರು ಹೋರಿ MD ಭೇಟಿಯಾರಿ ಗುಲ್ಬರ್ಗ. MD ಭೇಟಿಯಾಗಲೇ ನಿಮಗೆ ಕೇಳ್ತೀವಿ ಸರ್. ನಮ್ಗೆ ಗೊತ್ತಿಲ್ಲಕ್ಕೆ ನಾವು ರೈತರಿದ್ದೀವಿ, ನಮ್ಗೆ ಏನು ಗೊತ್ತಿಲ್ಲ ಸರ್. ನಾವು ಎಲ್ಲಿ ಹೋಗ್ಬೇಕು, ಏನು ಮಾಡ್ತೀವಿ ಅಂತ ಈ ತಾಲೂಕದ ನೀವು ಅಧಿಕಾರಿ ಇದ್ದೀರಿ, ನಿಮಗೆ ಭೇಟಿ ಆಗ್ಬೇಕಾಗ್ತದೆ ನಾವು.
ಅದಕ್ಕೆ ಮುಂದಿನ ಪ್ರೊಸೀಜರ್ ಏನದ ನೀವು ಮೇಲಧಿಕಾರಿಗಳು ನೀವು ಗಮನಕ್ಕೆ ತರಬೇಕು ಅಂತ ಹೋಗಿ ನಮ್ಗೆ ಮುಂದೆ ಹೋರಿ ಅಲ್ಲಿ ಹೋಲಿ ಇಲ್ಲಿ ಹೋರಿ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಸರ್, ನಾವು ಏನು ಸಾಯ್ಲಕ್ಕೆ ಹೋಗ್ಬೇಕಾ? ನಾವು ಇಸ ಕೂಡ ಸಾಯೋದು ಒಂದೇ ಪರಿಸ್ಥಿತಿ ಇದೆ ಸರ್. ನಾವು ಏನೇ ಮಾಡಿದ್ರೆ ಸರ್ ನಿಮ್ಮ ಮಾಧ್ಯಮ ಮುಖಾಂತರ ನಮ್ಗೆ ದಯಮಾಡಿ ನಮ್ಗೆ ನ್ಯಾಯ ಒದಗಿ ಕೊಡ್ಬೇಕು ಸರ್. ಏನಾದ್ರಿ 14 ವರ್ಷ ಐತ್ರಿ ಹಚ್ಚಿ ಕೇಸಿ ನಮ್ಮ ಗಿಡ ಎಲ್ಲ ಲಾಸ್ ಆಗ್ಯಾವ್ರಿ. ಈಗ ಏನು ಪರಿಹಾರ ಕೊಡ್ತೀರಿ ನೀವೇ ಕೊಡ್ಬೇಕು ನೋಡ್ರಿ ಸರ್. ನಮ್ಗೆ ಏನು ಬೇನಿ ಅದೋ ನಮ್ಗೆ ಅದು ಅಲ್ಲಾಗ ಬರಲ್ಲ ಸರ್. ನಮ್ಮ ಗಿಡ ಹೋಗಿ ತೋಲ್ ತ್ರಾಸ ಆಗ್ಯದ್ರಿ ಸರ್. ನಮ್ಮ ಗಿಡದ ಪರಿಹಾರ ಕೊಟ್ಟು ಬಿಡ್ರಿ ಆಯ್ತು ನೋಡ್ರಿ ಸರ್. ನಮ್ಮ ಬದುಕ್ಲಕ್ಕ ಹಾದಿ ನೋಡ್ರಿ ಸರ್. ಎಷ್ಟು ಗಿಡ ಐತಿ? 280 ರೀ ಸರ್. ಏನು ಗಿಡ ಮಾವಿನ ಗಿಡ ರೀ. ಅವು ಅಲ್ಲಾಗ ಬರಲ್ಲ ಸರ್. ನನಗೆ ನನ್ನ ಮಕ್ಕಳು ಹೇಳ್ಯಾರಲ್ರಿ ನಮ್ಗೆ ಅಲ್ಲಾಗ ಬರಂಗಿಲ್ಲ. ಈಗ ನಮ್ಗೆ ಏನು ಪರಿಹಾರ ಕೊಡ್ತೀರಿ ಏನು ಮಾಡ್ತೀರಿ ಮಾಡಿ ನೋಡ್ರಿ ಸರ್. ಏನಾಗಿತ್ತು ಅದು ತೋಟದ ಇಲಾಖೆದವ್ರು ಬಂದು ಹೇಳ್ಯಾರಂತ ಹೇಳಿಲ್ರಿ ಸರ್. ಹೇಳ್ಯಾರಂದಾಗ ಇದು ಅವು ಗೊನ್ನಿನೇ ಹತ್ತವು, ಏನು ರೋಗ ಬಂದವು ಏನಿಲ್ಲ ರೀ ಸರ್. ನಮ್ಗೇನು ತಿಳಿತದ್ರಿ ಹೇಳ್ರಿ, ನಮಗೇನು ತಿಳಿಯಂಗಿಲ್ಲ. ಅದಕ್ಕೂ 2 ವರ್ಷ ಫಲ ತೊಂದಿದ್ದೇವ್ರಿ. 2 ವರ್ಷ ಆದ್ಮ್ಯಾಗ ಮತ್ತೇನೂ ಇಲ್ಲ ನೋಡ್ರಿ ಸರ್. ಈಗ ಚಿಗುರ್ಬೇಕಾಗಿತ್ತಲ್ಲ? ಹ್ಞೂ ಆಗ್ಬೇಕಿತ್ತು ರೀ, ಆಗೇ ಇಲ್ಲ. ಹಾಂ, ನಾವು ಅದ್ರ ಮ್ಯಾಗ ಬದುಕ್ಬೇಕು ಸರ್. ಅದಕ್ಕೆ ನೀವು ದಯಮಾಡಿ ಹೇಳ್ತೀನಿ ರೀ. ನಿಮ್ಗೆ ಯಾವಾಗ ಗೊತ್ತೈತಿ ಇದು ಹಿಂಗೆ ಅಂತ? ಈ ಮಳೆಗಾಲ ಗೊತ್ತಾಗ್ಯದ ಸರ್. ನಮ್ಗೆ ಏನೂ ಗೊತ್ತಿಲ್ಲ ಅದು. ಹಿಂಗೆ ಆತದ ಹಿಂಗೆ ಹೋಗ್ತದ ಅಂತ ನಮ್ಗೆ ಅರ್ಥನೇ ಇಲ್ರಿ ಸರ್. ಅದ್ರ ಮಾಹಿತಿ ಇದ್ರೆ ಗೊತ್ತಾಗಬೇಕಲ್ಲ ಸರ್. ನಮ್ಗೆ ಏನು ಮಾಹಿತಿ ಹೇಳ್ರಿ. ತೋಟಗಾರಿಕೆ ಅವರು ಯಾರು ಬಂದು ನೋಡ್ಕೊಂಡು ಹೋಗಿಲ್ಲ? ನನ್ನ ಮಗಗೆ ಬಂದು ಕರ್ಕೊಂಡು ಬಂದು ನೋಡ್ದಂಗೆ ನೋಡ್ಯಾರ್ರಿ. ಇಲ್ದ್ರ ಅವ್ರು ಬಂದಿಲ್ರಿ ಸರ್. ಗಿಡಗಳು ಗುಂಡಿ ತೆಗಿಯಕ್ಕೆ ಎಲ್ಲ ಪ್ರತಿ ಡ್ರಿಪ್ ಎಲ್ಲ 2 ವರ್ಷ ಬೆಳೀತು ನೋಡ್ರಿ. 2 ವರ್ಷ 2 ವರ್ಷ ಚಲೋ ಆಗ್ಯದ್ರಿ. ನಮ್ಗೆ ಗೊತ್ತಾಗುತ್ತೆ ಎಷ್ಟೇ ಟೈಮ್ ಇದು ಆಗ್ಯದ ಸರ್. ಅದು ಸಿಂಗಲ್ ಡಬಲ್ ಅವ್ರದೊಂದು ಹಾಕೋ. ಅವ್ರ ಟೈರ್ದೊಂದು ನೀವು ಈಗ ಟೈರ್ ಒಬ್ಬರು ಇಲ್ಲ 14 ವರ್ಷ ಆಯ್ತು ನಾವು ಹಚ್ಚಿ. 2 ವರ್ಷ ಫಲ ತೊಗೊಂಡಿವಿ. 4 ಲಕ್ಷ ರೂಪಾಯಿ ಬರ್ತಿತ್ತು. 280 ಗಿಡಗಳವ. ಇದು ಪಾಣಿದಾಗೆ ಅದ. ಪಾಣಿದಾಗೆ ಎಂಟ್ರಿ ಬಿಲ್ಕರ್ ಎಲ್ಲ ಮಾಡ್ತೀವಿ. ನಿಮ್ಮ ಮಾಧ್ಯಮದವರು ಎಲ್ಲರೂ ಇದು ಕಲ್ತ್ಬಿಟ್ಟು ನಮ್ಮ ಸಹಕಾರ ಮಾಡಿ ಸರ್ಕಾರವು ನಮ್ಮ ಪರಿಹಾರ ಕೊಟ್ಟರು. ಇದನ್ನು ಬದುಕಿಸ್ತಾರೆ ಎಲ್ಲ ನಮ್ಮ ಸಹಾಯ ಅಂತ ಬರ್ತೇವೆ. ಅದ್ರ ಮೇಲೆ ಬದುಕ್ತಿದ್ದೀವಿ. ನಮ್ಮ ಗಂಡರು ಮಕ್ಕಳು ನಾವು ಭಾಳ ಪರಿಶ್ರಮದಾಗಿದ್ದೀವಿ. 2 ವರ್ಷ ಆಗಿವು. 14 ವರ್ಷ ಆಯ್ತು ನಾವು ಹಚ್ಚಿ. ಇದೇ ವರ್ಷ ಬಂದಿದ್ದೇವೆ. 2 ವರ್ಷ ಕೈ ತಗೊಂಡಿದ್ದೀವಿ. ಏನಪ್ಪ ಅಂದ್ರೆ ಹತ್ತಿರ ಬಂದ್ಬಿಟ್ಟು ನಟೆ ರೋಗ ಅಂತ ಹೇಳ್ಬೋದು ಸರ್. ಆಮೇಲೆ ನಾವು ಹೋಗಿ ಕೇಳಿದ್ರೆ ಸಾಹೇಬ್ರಿಗೆ ಇದು ತೋಟಗಾರಿಕೆ ಮತ್ತು MD ತುಲೆಪ್ ಸಿಂಚೋಳಿಗೆ ಅವ್ರಿಗೆ ಕೇಳಿದಾಗ ಅವರು ಹತ್ತಿರ ಸರ್. ಮಲ್ಲಿಕ ದಸರಾ ಕೇಸರಿ ಸರ್. ಅಲ್ಲ ಎಷ್ಟು ಬೆಳೀತೊಂಡ್ರಿ ಅಂದ 2 ಸಲ ಸರ್. ಅದು ಒಂದು 2009 ಹತ್ತದಾಗ 8-9 ವರ್ಷ ತನಕ ತೊಗೊಬಾರ್ದು ತೊಗೊಂಡು ಸರ್. ಒಂದು ಗಿಡಕ್ಕೆ ಒಂದು 50 kg ಬರ್ತದೆ ಸರ್. 50 kg 4 ಲಕ್ಷ ಹಂಗೆ ನಮ್ಗೆ ಆದಾಯ ಸಿಗ್ತದೆ ಸರ್. ಒಂದು ಗಿಡದಿಂದ? ಇಲ್ಲ ಸರ್, ಟೋಟಲಿ ಅಲ್ಲ ಒಂದು ಗಿಡಕ್ಕೆ 50 kg. 50 kg ಸರ್. 40 ರೂಪಾಯಿ kg ಮಾಡ್ತೀವಿ. ಸುಮಾರು 40 ರೂಪಾಯಿ kg ಮಾಡ್ತೀವಿ. ಒಂದು 4 ಲಕ್ಷ ರೂಪಾಯಿ ನಮ್ಗೆ ಸಿಗುತ್ತೆ ಸರ್. ಸಿಗುತ್ತೆ ಸರ್. ಅವ್ರು ನಂಬರ್ ಕೊಡಿ. 9 4